ಇಂದಿನ ವಿಡಿಯೋದಲ್ಲಿ ನಾವು ತರಗತಿ 10ರಲ್ಲಿ ಬರುವ ನಿರ್ದೇಶಾಂಕ ರೇಖಾಗಣಿತದ ಕೆಲವು ಪ್ರಮುಖ ಸೂತ್ರಗಳನ್ನು ಮತ್ತು ಅವುಗಳ ಸಮಸ್ಯೆಗಳನ್ನು ನೋಡೋಣ. ಮೊದಲನೆಯದಾಗಿ ಎರಡು ಬಿಂದುಗಳ ನಡುವಿನ ದೂರ ಕಂಡುಹಿಡಿಯುವ ಸೂತ್ರ. D ಸಮ ವರ್ಗಮೂಲ x2 - x1 ವರ್ಗ ಪ್ಲಸ್ y2 - y1 ವರ್ಗ. ಇದು ಎರಡು ಬಿಂದುಗಳನ್ನು ಕೊಟ್ಟಾಗ ಆ ಎರಡು ಬಿಂದುಗಳ ನಡುವಿನ ದೂರ ಎಷ್ಟು ಎಂದು ಕಂಡುಹಿಡಿಯುವ ಸೂತ್ರವಾಗಿದೆ. ಇಲ್ಲಿ A ಮತ್ತು B ಎರಡು ಬಿಂದುಗಳೆಂದು ಭಾವಿಸೋಣ. ಈ ಎರಡು ಬಿಂದುಗಳ ಬೆಲೆಯನ್ನು ಪ್ರಶ್ನೆಯಲ್ಲಿ ನೀಡಿರುತ್ತಾರೆ. ಈ ಬಿಂದುಗಳ ನಡುವಿನ ದೂರ ಎಷ್ಟು ಎಂಬುದನ್ನು ಕಂಡುಹಿಡಿಯಲು ಇಲ್ಲಿ ಕೊಟ್ಟಿರುವ ಸೂತ್ರವನ್ನು ನಾವು ಬಳಸುತ್ತೇವೆ. ನೆಕ್ಸ್ಟ್, ಮೂಲ ಬಿಂದುವಿನಿಂದ ದೂರ ಕಂಡುಹಿಡಿಯುವ ಸೂತ್ರ. ಮೂಲ ಬಿಂದು ಎಂದರೆ x ಮತ್ತು y ಅಕ್ಷ ಎಲ್ಲಿ ಛೇದಿಸುತ್ತದೆ ಅದನ್ನು ಮೂಲ ಬಿಂದು ಎಂದು ಹೇಳುತ್ತಾರೆ. ಮೂಲ ಬಿಂದುವಿನಿಂದ x ಮತ್ತು y ಯ ಬಿಂದು ಎಷ್ಟು ದೂರದಲ್ಲಿ ಇದೆ ಎಂದು ಕಂಡುಹಿಡಿಯಲು D ಸಮ ವರ್ಗಮೂಲ x² + y² ಈ ಸೂತ್ರವನ್ನು ಬಳಸುತ್ತೇವೆ. ನೆಕ್ಸ್ಟ್, ಭಾಗ ಪ್ರಮಾಣ ಸೂತ್ರ. ಭಾಗ ಪ್ರಮಾಣ ಎಂದರೆ x ಮತ್ತು y ಅಕ್ಷದಲ್ಲಿ ಎರಡು ಬಿಂದುಗಳನ್ನು ಗುರುತಿಸಿ ಅದನ್ನು ಸೇರಿಸಿದಾಗ ನಮಗೆ ಎರಡು ಭಾಗಗಳು ದೊರೆತರೆ ಆ ಭಾಗಗಳ ನಡುವಿನ ದೂರ ಎಷ್ಟು ಎಂದು ಕಂಡುಹಿಡಿಯಲು ಭಾಗ ಪ್ರಮಾಣ ಸೂತ್ರವನ್ನು ಬಳಸುತ್ತೇವೆ. ಭಾಗ ಪ್ರಮಾಣ ಸೂತ್ರವು P of x, y ಸಮ m1x2 + m2x1 ಭಾಗಿಸು m1 + m2, m1y2 + m2y1 ಭಾಗಿಸು m1 + m2. ಇದು ಭಾಗ ಪ್ರಮಾಣ ಸೂತ್ರವಾಗಿದೆ. ಇದು ಎರಡು ಭಾಗಗಳ ದೂರವನ್ನು ಬಿಂದುವನ್ನು ಕಂಡುಹಿಡಿಯಲು ಬಳಸುತ್ತೇವೆ. ಮಧ್ಯಬಿಂದು ಕಂಡುಹಿಡಿಯುವ ಸೂತ್ರ. ಮಧ್ಯಬಿಂದು ಎಂದರೆ ಎರಡು ಬಿಂದುಗಳ ಮಧ್ಯದ ಬಿಂದುವನ್ನು ಕಂಡುಹಿಡಿಯಲು ಬಳಸುವ ಸೂತ್ರವಾಗಿದೆ. ಇದು P of x, y ಸಮ x1 + x2 ಭಾಗಿಸು 2, y1 + y2 ಭಾಗಿಸು 2. ಇದು ನಿರ್ದೇಶಾಂಕ ರೇಖಾಗಣಿತದಲ್ಲಿ ಬರುವ ಪ್ರಮುಖ ಸೂತ್ರಗಳಾಗಿವೆ. ಈ ಸೂತ್ರಗಳನ್ನು ಉಪಯೋಗಿಸಿಕೊಂಡು ನಾವು ಹಲವಾರು ಸಮಸ್ಯೆಗಳನ್ನು ಬಿಡಿಸಬಹುದು. ಈಗ ಒಂದೊಂದಾಗಿ ಸಮಸ್ಯೆಗಳನ್ನು ನೋಡುತ್ತಾ ಹೋಗೋಣ. ಮೊದಲನೇದಾಗಿ ಎರಡು ಬಿಂದುಗಳ ನಡುವಿನ ದೂರ ಕಂಡುಹಿಡಿಯುವ ಸೂತ್ರದ ಪ್ರಶ್ನೆಯಾಗಿದೆ. ಮೊದಲನೇ ಪ್ರಶ್ನೆ, A of 2, 3 ಮತ್ತು B of 10, -3 ನಿರ್ದೇಶಾಂಕ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ಈಗ 2, 3 ಮತ್ತು 10, -3 ಇದು ಪ್ರಶ್ನೆಯಲ್ಲಿ ಕೊಟ್ಟ ಬಿಂದುಗಳಾಗಿವೆ. ಈ ಬಿಂದುಗಳನ್ನು x1, y1 ಮತ್ತು x2, y2 ಗಳಾಗಿ ಬರೆಯೋಣ. ಈಗ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯುವ ಸೂತ್ರ D ಸಮ ವರ್ಗಮೂಲ x2 - x1 ವರ್ಗ ಪ್ಲಸ್ y2 - y1 ವರ್ಗ. ಈಗ x2, x1, y2, y1 ಬೆಲೆಗಳನ್ನು ಈ ಸೂತ್ರಕ್ಕೆ ಆದೇಶಿಸೋಣ. 10 - 2 ವರ್ಗ ಕೂಡಿಸು -3 - 3 ವರ್ಗ. 10 - 2 8ರ ವರ್ಗ ಪ್ಲಸ್ -3 - 3 ಕೂಡಿಸಿದಾಗ -6 -6ರ ವರ್ಗ. ವರ್ಗಮೂಲ 8ರ ವರ್ಗ 64 -6ರ ವರ್ಗ ಪ್ಲಸ್ 36. 64 ಮತ್ತು 36 ಕೂಡಿಸಿದಾಗ ವರ್ಗಮೂಲ 100. ವರ್ಗಮೂಲ 100 10ರ ವರ್ಗವಾಗಿದೆ. ಹಾಗಾದರೆ ಕೊಟ್ಟಿರುವ ಎರಡು ಬಿಂದುಗಳ ದೂರ 10 ಮಾನಗಳು. ಇದು ಎರಡು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯುವ ಸೂತ್ರದ ಮೂಲಕ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯುವುದಾಗಿದೆ. ಈಗ ಈ ಎರಡು ಬಿಂದುಗಳ ನಡುವಿನ ದೂರ 10 ಮಾನಗಳಾಗಿವೆ. ಇನ್ನೊಂದು ಪ್ರಶ್ನೆಯನ್ನು ನೋಡುವುದಾದರೆ A 3, 6 B 5, 7. ಈಗ ಇಲ್ಲಿ A ಮತ್ತು B ಎಂಬ ಎರಡು ಬಿಂದುಗಳಿವೆ. ಈ ಎರಡು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯೋಣ.
ಮೊದಲನೇದಾಗಿ x1 y1 x2 y2ಗಳನ್ನು ಗುರುತಿಸೋಣ. ಈಗ ದೂರದ ಸೂತ್ರ d ಸಮ ವರ್ಗಮೂಲ x2 ಮೈನಸ್ x1 ವರ್ಗ ಪ್ಲಸ್ y2 ಮೈನಸ್ y1 ವರ್ಗ. ಈ ಸೂತ್ರಕ್ಕೆ ಬೆಲೆಗಳನ್ನು ಆದೇಶಿಸಿದಾಗ ವರ್ಗಮೂಲ 5 ಮೈನಸ್ 3ರ ವರ್ಗ ಕೂಡಿಸು 7 ಮೈನಸ್ 6ರ ವರ್ಗ ಸಮ ವರ್ಗಮೂಲ 5 ಮೈನಸ್ 3 ಅಂದರೆ 2ರ ವರ್ಗ ಪ್ಲಸ್ 7 ಮೈನಸ್ 6 ಅಂದರೆ 1ರ ವರ್ಗ ಸಮ ವರ್ಗಮೂಲ 4 ಪ್ಲಸ್ 1. 4 ಪ್ಲಸ್ 1 5. 5ನ್ನು ವರ್ಗಮೂಲದಿಂದ ತೆಗೆಯಲು ಸಾಧ್ಯವಿಲ್ಲ. ಹಾಗಾದರೆ ಕೊಟ್ಟಿರುವ ಬಿಂದುಗಳ ನಡುವಿನ ದೂರ 5 ಮಾನಗಳಾಗಿವೆ. ಇದು ಕೊಟ್ಟಿರುವ ಎರಡು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯುವ ವಿಧಾನವಾಗಿದೆ. ನಂತರದ ಪ್ರಶ್ನೆ ಮೂಲ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯುವುದಾಗಿದೆ. ಇಲ್ಲಿ ಕೊಟ್ಟಿರುವ ಪ್ರಶ್ನೆ 3, -4 ಮತ್ತು ಮೂಲ ಬಿಂದುಗಳ ನಡುವಿನ ದೂರ ಕಂಡುಹಿಡಿಯಿರಿ. ಈಗ x ಮತ್ತು y ಅಕ್ಷಗಳು ಎಲ್ಲಿ ಛೇದಿಸುತ್ತದೆ ಅದು ಮೂಲ ಬಿಂದುವಾಗಿದೆ. ಇಲ್ಲಿ ಕೊಟ್ಟಿರುವ ಬಿಂದುಗಳು 3, x ಅಕ್ಷದಲ್ಲಿ 3 ಮತ್ತು y ಅಕ್ಷದಲ್ಲಿ -4. ಇದು ಮೂಲ ಬಿಂದುವಿನಿಂದ ಎಷ್ಟು ದೂರದಲ್ಲಿದೆ ಎಂಬುದನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಈಗ 3, -4 x ಮತ್ತು y ಎಂದು ಬರೆಯೋಣ. ಮೂಲ ಬಿಂದುವಿನ ನಡುವಿನ ದೂರವನ್ನು ಕಂಡುಹಿಡಿಯುವ ಸೂತ್ರ d ಸಮ ವರ್ಗಮೂಲ x² ಪ್ಲಸ್ y². x ಅಂದರೆ 3, y ಅಂದರೆ -4. ಅದನ್ನು ಆದೇಶಿಸಿದಾಗ 3ರ ವರ್ಗ ಪ್ಲಸ್ -4ರ ವರ್ಗ. 3ರ ವರ್ಗ 9, -4ರ ವರ್ಗ ಪ್ಲಸ್ 16 ಆಗುತ್ತದೆ. ಇದನ್ನು ಕೂಡಿಸಿದಾಗ ವರ್ಗಮೂಲ 25 ಸಿಗುತ್ತದೆ. ವರ್ಗಮೂಲ 25 5ರ ವರ್ಗ ಸಂಖ್ಯೆಯಾಗಿದೆ. ಹಾಗಾದರೆ ನಮಗೆ ಸಿಗುವ ಉತ್ತರ 5 ಮಾನಗಳು. 3, -4 ಮೂಲ ಬಿಂದುವಿನಿಂದ 5 ಮಾನಗಳಷ್ಟು ದೂರದಲ್ಲಿದೆ. ಇದು ಮೂಲ ಬಿಂದುವನ್ನು ಕಂಡುಹಿಡಿಯುವ ವಿಧಾನವಾಗಿದೆ. ನೆಕ್ಸ್ಟ್ ಭಾಗ ಪ್ರಮಾಣ ಸೂತ್ರದ ಪ್ರಶ್ನೆ. -1, 7 ಮತ್ತು 4, -3 ಬಿಂದುಗಳನ್ನು ಆಂತರಿಕವಾಗಿ 2:3 ಅನುಪಾತದಲ್ಲಿ ಸೇರಿಸುವ ರೇಖಾ ಭಾಗವನ್ನು ವಿಭಜಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಈಗ ಒಂದು ಅಕ್ಷದಲ್ಲಿ 2 ಬಿಂದುಗಳನ್ನು ಗುರುತಿಸಿ ಆ 2 ಬಿಂದುಗಳು 2 ಭಾಗಗಳಾಗಿ ವಿಭಜಿಸಿದರೆ ಅದನ್ನು ನಾವು m1 m2 ಎಂದು ಪರಿಗಣಿಸಬಹುದು. ಈಗ ಮೊದಲಿಗೆ ಕೊಟ್ಟ 2 ಬಿಂದುಗಳು -1 7 ಮತ್ತು 4, -3. ಇದನ್ನು x1 y1 ಮತ್ತು x2 y2 ಎಂದು ಬರೆಯೋಣ. ಈಗ ಸೂತ್ರ p of x, y ಸಮ m1 x2 ಪ್ಲಸ್ m2 x1 ಭಾಗಿಸು m1 ಪ್ಲಸ್ m2, m1 y2 ಪ್ಲಸ್ m2 y1 ಭಾಗಿಸು m1 ಪ್ಲಸ್ m2. ಈ ಸೂತ್ರದಲ್ಲಿ x ಮತ್ತು y ಏನೆಂದು ಈಗಾಗಲೇ ನಮಗೆ ತಿಳಿದಿದೆ. ಆದರೆ m1 ಮತ್ತು m2 ಯಾವುದು? ಅದು ಪ್ರಶ್ನೆಯಲ್ಲಿ ಕೊಟ್ಟ ಅನುಪಾತ. ಪ್ರಶ್ನೆಯಲ್ಲಿ 2:3 ಅನುಪಾತವನ್ನು ನೀಡಿದ್ದಾರೆ. ಅದನ್ನು ನಾವು m1 ಮತ್ತು m2 ಎಂದು ಪರಿಗಣಿಸಿ ಅದನ್ನು ಸೂತ್ರಕ್ಕೆ ಆದೇಶಿಸಬೇಕು. ಸಮ 2 × 4 ಪ್ಲಸ್ 3 × -1 ಭಾಗಿಸು m1 ಮತ್ತು m2 ಬೆಲೆ 2 × 3, 2 × -3 ಕೂಡಿಸು 3 × 7 ಭಾಗಿಸು 2 × 3. ಇದನ್ನು ಸುಲಭೀಕರಿಸಿದಾಗ ನಮಗೆ 4 2 8 ಮೈನಸ್ 3 1 3, 2 + 3 5,
2 ಗುಣಿಸು -3 -6 ಮತ್ತು 3 ಗುಣಿಸು 7 21 ಭಾಗಿಸು 2 + 3 5 ಸಮ 8ರಿಂದ 3 ಕಳೆದಾಗ ನಮಗೆ 5 ಭಾಗಿಸು 5 21ರಿಂದ 6 ಕಳೆದಾಗ 15 ಭಾಗಿಸು 5 ಸಿಗುತ್ತದೆ. ಇದನ್ನು ಸುಲಭೀಕರಿಸಿದಾಗ 5 1 5 ಹಾಗಾಗಿ 1 5 3 15 1 3 ಉತ್ತರ ಸಿಗುತ್ತದೆ. ಇದು 2 ಬಿಂದುಗಳನ್ನು ವಿಭಜಿಸಿದಾಗ ಆ ಬಿಂದುವಿನ ದೂರವಾಗಿದೆ. ಭಾಗ ಪ್ರಮಾಣಕ್ಕೆ ಸಂಬಂಧಿಸಿದ ಕೆಲವು ಅಭ್ಯಾಸ ಪ್ರಶ್ನೆಗಳನ್ನು ನಿಮಗಾಗಿ ಇಲ್ಲಿ ಉತ್ತರದೊಂದಿಗೆ ನೀಡಲಾಗಿದೆ. ಇದನ್ನು ಅಭ್ಯಾಸ ಮಾಡಿ. ಮೊದಲ ಪ್ರಶ್ನೆ -3, 10 ಮತ್ತು 6, -8 ಅನುಪಾತ 2:7 ಉತ್ತರ -7, 6 ಸಿಗುತ್ತದೆ. ಎರಡನೇ ಪ್ರಶ್ನೆ 3, -6 ಮತ್ತು -5, 2 ಅನುಪಾತ 5:3 ಉತ್ತರ -2, -1. ಮೂರನೇ ಪ್ರಶ್ನೆ -3, 5 ಮತ್ತು 4, -9 ಅನುಪಾತ 1:6 ಉತ್ತರ -2, 3. ನಾಲ್ಕನೇ ಪ್ರಶ್ನೆ -2, 7 ಮತ್ತು 3, -3 ಅನುಪಾತ 3:2 ಉತ್ತರ 1, 1. ಐದನೇ ಪ್ರಶ್ನೆ -3, 6 ಮತ್ತು 1, -2 ಅನುಪಾತ 1:3 ಉತ್ತರ -2, 4. ಈ ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿ ಮತ್ತು ನಿಮ್ಮ ಉತ್ತರ ಸರಿಯಿದೆಯೇ ಎಂದು ಪರೀಕ್ಷಿಸಿ. ಇದು ನಿಮ್ಮ ಅಭ್ಯಾಸಕ್ಕಾಗಿ ನೀಡಿದ ಪ್ರಶ್ನೆಗಳಾಗಿದೆ. ನೆಕ್ಸ್ಟ್ ಮಧ್ಯಬಿಂದುವನ್ನು ಕಂಡುಹಿಡಿಯುವುದು. 3, 4 ಮತ್ತು -5, 6ಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುಗಳನ್ನು ಕಂಡುಹಿಡಿಯಿರಿ. ಮಧ್ಯಬಿಂದುಗಳನ್ನು ಕಂಡುಹಿಡಿಯಲು ಸೂತ್ರ P of x, y ಸಮ x1 + x2 ಭಾಗಿಸು 2, y1 + y2 ಭಾಗಿಸು 2. ಈ ಸೂತ್ರಕ್ಕೆ ನಿರ್ದೇಶಿಸಲು x1, y1, x2, y2 ಬಿಂದುಗಳು 3, 4, -5, 6. ಇದನ್ನು x1, y1 ಮತ್ತು x2, y2ಗಳಾಗಿ ಬರೆದುಕೊಳ್ಳೋಣ. ಈಗ ಸೂತ್ರಕ್ಕೆ ಆದೇಶಿಸಿದಾಗ 3 + -5 ಭಾಗಿಸು 2, 4 + 6 ಭಾಗಿಸು 2. ಇದನ್ನು ಸುಲಭೀಕರಿಸಿದಾಗ ನಮಗೆ 3 -5 ಅಂತ ಹೇಳಿದರೆ -2 ಸಿಗುತ್ತದೆ. -2 ಭಾಗಿಸು 2, 10 ಭಾಗಿಸು 2. 2 1 2 -1, 5 ಇದು ಈ ಎರಡು ಬಿಂದುಗಳ ಮಧ್ಯಬಿಂದುವಾಗಿದೆ. ನಿರ್ದೇಶಾಂಕ ರೇಖಾಗಣಿತದಲ್ಲಿ ಬರುವ ಎಲ್ಲ ಸೂತ್ರಗಳು ಮತ್ತು ಸೂತ್ರಗಳನ್ನು ಉಪಯೋಗಿಸಿಕೊಂಡು ಸಮಸ್ಯೆಗಳನ್ನು ಬಿಡಿಸುವುದನ್ನು ವಿವರವಾಗಿ ಹೇಳಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.